ನಮಸ್ಕಾರ. ಮನ್ಯಾಗ ಕುಂತಿದ್ದೆ, ನಮ್ಮವ್ವ ಕೌದಿ ಒಲ್ಯಾಕತ್ತಿದ್ಲು. ನಮ್ಮವ್ವ ಕೌದಿ ಒಲ್ಯೋದು ನಾನು ನೋಡ್ಕೊಂತ ಕುಂತಿದ್ದೆ. ನಮ್ಮವ್ವ ತನ್ನ ಪಾಡಿ ತಾನು ಕೌದಿ ಒಲ್ಯಾಕತ್ತಿದ್ಲು. ಮುಗ್ಯಾಕೆ ಬಂದಿತ್ತು, ಕೌದಿ ಹಿಂಗೆ ಹಾಸ್ಕೊಂಡು ಒಲ್ಯಾಕತ್ತಿದ್ಲು. ಕೌದಿ ಆ ಹೊಲೆದನ್ನು ನೋಡಿ ನನಗನ್ನಿಸ್ತು, ನಮ್ಮ ಜೀವನನೂ ಕೌದಿ ಹಂಗೆ ಅಲ್ಪ ಅಂತೇಳಿ. ಕೌದಿಗಿಂತಲೂ ಭಿನ್ನವಾಗಿಲ್ಲ ನಮ್ಮ ಜೀವನ, ಸೇಮ್ ಕೌದಿ ಹಂಗೆ. ಕೌದಿ ನಮ್ಮ ಜೀವನ ಒಂದೇ ಅನ್ನಿಸ್ತದೆ ನನಗೆ. ಆ ಕೌದಿ ನೋಡಿದಾಗ ಗೊತ್ತಾಯ್ತು ನನಗೆ, ಕೌದಿಗಿಂತಲೂ ಹೆಚ್ಚಲ್ಲ ನಮ್ಮ ಜೀವನ. ಕೌದಿ ನೋಡ್ರಿ, ಅದರಲ್ಲಿ ಅನೇಕ ಬಣ್ಣ ಬಣ್ಣದ ಬಟ್ಟೆಗಳು ಹಚ್ಚಿರ್ತಾರೆ. ಕೌದಿ ಹೊಲಿಗೆಗಳನ್ನು ಹಾಕಿರ್ತಾರೆ, ಅನೇಕ ಪದರಗಳಿಂದ ಆಗಿರ್ತದೆ. ಕೌದಿ ಅನ್ನೋದೇ ಒಂದು ಖುಷಿ ವಿಚಾರ ನನಗಂತೂ. ಯಾಕಂದ್ರೆ ಚಳಿಗಾಲದಾಗ ಮಳೆಗಾಲದಾಗ ಬೆಚ್ಚಗೆ ಮಾಡೋದು ಕೌದಿನೇ. ನಮಗೆ ಕೌದಿ ಹೊತ್ಕೊಂಡು ಮುಕ್ಕೊಂಡವಂದ್ರೆ ಒಂದು ಖುಷಿ. ಚಾದರ್ದಲ್ಲಿ ಸಿಗಲ್ಲ ಆ ಖುಷಿ, ಕೌದಿದಲ್ಲಿ ಸಿಗ್ತದೆ. ಆ ಕೌದಿಯ ಹೊಲಿಯುವ ಕೌಶಲ್ಯವು ಕೂಡ ಭಾಳ ಅದ್ಭುತ. ತುಂಬ ಸಮಯ ಬೇಕು, ತಾಳ್ಮೆ ಬೇಕು, ಅದಕ್ಕೊಂದಿಷ್ಟು ಕೌಶಲ್ಯ ಬೇಕು, ಬುದ್ಧಿವಂತಿಕೆನೂ ಬೇಕು. ಹೊಲಿಗೆ ಸಾಲುಗಳು ಸರಿಯಾಗಿ ಬರಬೇಕು, ಅಲ್ಲಿನೂ ಒಂದಿಷ್ಟು ಇರ್ತದೆ. ಆದ್ರೆ ನಮ್ಮ ಜೀವನ ಕೌದಿ ಹೆಂಗೆ ಅನ್ನೋದು ಅಂದರೆ, ನಮ್ಮ ಜೀವನದಲ್ಲಿ ಅನೇಕ ಅನುಭವಗಳು ಸಂಗ್ರಹ ಇದೆ. ಕೌದಿಯಲ್ಲಿ ಅನೇಕ ಬಟ್ಟೆಗಳ ಸಂಗ್ರಹ ಇದೆ, ಬಟ್ಟೆಯ ತುಣುಕುಗಳ ಸಂಗ್ರಹ. ಆ ಒಂದೊಂದು ಬಟ್ಟೆ ತುಣುಕು ಕೂಡ ಒಂದೊಂದು ಅನುಭವ ಇದ್ದಂತೆ, ಒಂದೊಂದು ಬಣ್ಣ. ಕೌದಿಯ ರಂಗನ್ನು ಹೆಚ್ಚಿಸ್ತದೆ, ಕೌದಿಯ ಆಕರ್ಷಣೆಯನ್ನು ಹೆಚ್ಚಿಸ್ತದೆ. ನೋಡ್ರಿ, ಆ ಕೌದಿಯಲ್ಲಿ ಹೆಂಗೆ ಬಣ್ಣ ಬಣ್ಣದ ಬಟ್ಟೆಗಳು ಎಲ್ಲ ಕಡೆಗೆ ಹಚ್ಚಿ ಹೊಲ್ದಾರ, ಹಾಗೆ ನಮ್ಮ ಜೀವನದಾಗ ಅನುಭವಗಳು ಅಲ್ಲೆಲ್ಲಿ ಬಂದು ಸೇರ್ಕೊಂಡು ಹತ್ತಿ ನಮ್ಮ ಜೀವನ ಆಗತ್ತದ. ಪದರಿನ ಮೇಲೆ ಪದ್ರ, ಬಟ್ಟೆಯ ಪದರಿನ ಮೇಲೆ ಮತ್ತೊಂದು ಪದರು, ಆ ಪದರಿನ ಮೇಲೆ ಮತ್ತೊಂದು ಪದರು, ಹಿಂಗೆ ಕೌದಿ ಆಗ್ತಾ ಇದೆ. ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಸುಖ ದುಃಖಗಳ ಪದರಿನ ಮೇಲೆ ಪದರು ಬಂದು ಬೀಳ್ತಾವೆ. ಸುಖ ಒಂದು ಸಾರಿ ಬೀಳ್ತದೆ, ದುಃಖ ಒಂದು ಸಾರಿ ಬೀಳ್ತದೆ, ನೋವು ಒಂದು ಸಾರಿ ಬೀಳ್ತದೆ, ನಲಿವು ಒಂದು ಸಾರಿ ಬೀಳ್ತದೆ. ಎಲ್ಲ ಪದರಗಳೇ ಅದಾವೆ. ಕೌದಿಗೆ ಹಂಗೆ ಚುಚ್ತಿರ್ತಾರೆ ಸೂಜಿ, ಹಿಂದೆ ದಾರ ಹಂಗೆ ಜೋಡಿಸ್ತಿರ್ತದೆ. ನಮ್ಮ ಜೀವನದಾಗ ಚುಚ್ಚುತ್ತಿರ್ತಾರೆ. ಒಳ್ಳೆಯವ್ರು ಬಂದು ನಮಗೆ ಜೋಡಿ ಆಗೋರು ಜೋಡಿನ ಆಗ್ತಿರ್ತಾರೆ. ಹಂಗೆ ನೋಡ್ರಿ, ಅನೇಕ ಸಂಬಂಧಗಳು ಬಂದು ನಮ್ಮಲ್ಲಿ ಸೇರ್ಕೊಂತ ಹುಟ್ಟಿನಿಂದ ಸಾಯುವವರೆಗೂ ಅದೆಷ್ಟೋ ಸಂಬಂಧಗಳಿಗೆ ನಾವು ಆತ್ಮೀಯರಾಗ್ತೀವಿ. ಅವುಗಳಲ್ಲಿ ಒಂದು ಖುಷಿ ಇರ್ತದೆ. ಹಂಗೆ ಪದರುಗಳು ಬಂದು ಸೇರ್ತಾವೆ ಬಟ್ಟೆಗಳು. ಕೆಲವೊಂದು ಚುಚ್ಚು ಹೋಗ್ತಾವ, ಕೆಲವೊಂದು ನಮ್ಮ ಜೊತೆಗೆ ಉಳಿತಾವ ಸಂಬಂಧಗಳು. ನೆನಪುಗಳು ಪದರು ಸಾಕಷ್ಟು ಸಂಗ್ರಹ ಆಗ್ತಾ ಇದೆ. ಜೀವನದ ಕೌದಿಯ ಮೇಲೆ ರಂಗಿನ ನೆನಪುಗಳು ಅಂಟ್ಕೊಂಡಾವ. ಹಂಗೆ ಇದು ಕೌದಿ ಅಂತ ಜೀವನ. ಕೌದಿನೂ ಕೂಡ ನಮ್ಗೆ ಜೀವನದ ಒಂದು ಪ್ರತಿಬಿಂಬ. ಅದರಲ್ಲಿ ಹೆಂಗೆ ರಂಗಿನ ಬಟ್ಟೆಗಳು ಅದಾವ, ಹಾಗೆ ನಮ್ಮ ಜೀವನದಲ್ಲಿ ನೆನಪುಗಳು ರಂಗಾಗ್ಯಾವ, ಅನುಭವಗಳು ರಂಗಾಗಿ ನಿಂತ್ಯಾವ, ಸಂಬಂಧಗಳು ಪದರಾಗಿ ಸೇರ್ಕೊಂಡವ. ಕೌದಿಯಿಂದ ಜೀವನದ ಒಂದು ಅರ್ಥನೇ ನಾವು ಕಂಡ್ಕೋಬಹುದು. ಕೌದಿಯಿಂದ ಜೀವನದ ಅರ್ಥ ಕಂಡ್ಕೋಬಹುದು. ಚುಚ್ಚೋರು ಕಂಡಾಗ ನಾವು ನೊಂದ್ಕೊತೀವಿ.
ಬೇಡ. ಅವ್ರು ಚುಚ್ಚಕತ್ತಾರಂದ್ರೆ ಇನ್ನೊಂದು ಏನೋ ನಮಗೆ ಸೇರ್ಸಕತ್ತಾರ ಅಂತ ಅರ್ಥ. ನಮಗೊಂದು ಗಟ್ಟಿಯಾದ ಸಂಬಂಧ, ಮತ್ತೊಂದು ಗಟ್ಟಿಯಾದದ್ದು ಒಂದು ಅನುಭವ, ಗಟ್ಟಿಯಾದದ್ದು ಒಂದು ನೆನಪು, ಗಟ್ಟಿಯಾದದ್ದು ಒಂದು ಏನೋ ನಮ್ಮ ಜೀವನಕ್ಕೆ ಸೇರ್ಸಕತ್ತಾರ ಅಂತ ಅರ್ಥ. ಅದು ಸೂಜಿ ಒಂದು ಪದರ ಸೇರಿಸ್ಬೇಕಂದ್ರೆ ಅದು ಚುಚ್ಚಿ ಚುಚ್ಚಿ ಸೇರಿಸ್ತದೆ. ಆದರೆ ಅದ್ರ ಹಿಂದಿರೋ ದಾರ ನಮಗೊಂದು ಕೊಡುಗೆ, ಕೌದಿಗೊಂದು ಕೊಡುಗೆ ಕೊಡ್ತಿರ್ತದೆ, ಬಂಧವನ್ನು ಗಟ್ಟಿಗೊಳಿಸ್ತಿರ್ತದೆ. ಇದು ಚುಚ್ಚಿ ನೋವು ಮಾಡ್ತಿರ್ತದೆ, ಆ ದಾರ ಬಂಧವನ್ನು ಗಟ್ಟಿಗೊಳಿಸ್ತಿರ್ತದೆ. ಹಂಗೆ ನಮ್ಮ ಬದುಕಿನಲ್ಲಿಯೂ ಕೂಡ ಭಾಳಷ್ಟು ಅನುಭವಗಳು. ಕಷ್ಟದ ನಂತರ ಸುಖ, ಸುಖದ ನಂತರ ಕಷ್ಟ ಸಾಗ್ತಿರ್ತದೆ. ಹಾಗೆ ಕೌದಿಯ ಮೇಲೆ ಸೂಜಿ ಯಾತ್ರೆ ನಡೆದಂತೆ ಕೌದಿ ಪರಿಪೂರ್ಣವಾಗ್ತದೆ. ಹಂಗೆ ನಮ್ಮ ಜೀವನದಲ್ಲಿ ಅನೇಕ ನೋವಿನ ಚುಚ್ಚುವಿಕೆಗಳಿಂದ ನಮ್ಮ ಜೀವನದ ಯಾತ್ರೆ ಸಾಗಿ ನಮ್ಮ ಜೀವನ ಪರಿಪೂರ್ಣ ಆಗ್ತದೆ. ಒಂದು ಕೌದಿ ಪೂರ್ಣ ಆಗ್ಬೇಕಾದ್ರೆ ಅದೆಷ್ಟು ನೋವುಗಳು, ಅದೆಷ್ಟು ಚುಚ್ಚುವಿಕೆ, ಅಸಾಧ್ಯವಾದ ಚುಚ್ಚುವಿಕೆಗಳು. ಯಾಕಂದ್ರೆ ಪ್ರತಿ ಕ್ಷಣವೂ ಈ ಪಾರ್ಲಿಂದ ಈ ಕಡೆಲಿಂದ ಆ ಕಡೆ ಪಾರಾಗ್ತದೆ, ಆ ಕಡೆಯಿಂದ ಈ ಕಡೆ ಪಾರಾಗ್ತದೆ. ಚುಚ್ಚುತ್ತದೆ ನಡೀತಿರ್ತದೆ. ಒಳ್ಳೆಯ ಕಷ್ಟಗಳು ನಮ್ಮ ಜೀವನದಾಗೂ ಬರ್ತಿರ್ತಾವೆ. ಅವನು ತ್ರಾಸು ಕೊಡ್ತಿರ್ತಾವೆ ನಮಗೆ. ಹೌದು, ಹೆಂಗೆ ಆ ಸಂಪೂರ್ಣ ಕೌದಿ ಸಂಪೂರ್ಣ ಆಯ್ತು ಅಂದ್ರೆ ಚುಚ್ಚೋದು ನಿಲ್ತದೆ. ಆವಾಗ ಅದಕ್ಕೊಂದು ಬೆಲೆ ಬರ್ತದೆ. ಕೌದಿ ಸಂಪೂರ್ಣ ಆಗತ್ತನ ಕೌದಿಯ ಸೌಂದರ್ಯ ನಮಗೆ ಸಿಗಲ್ಲ. ಹಂಗೆ ನಾವು ಜೀವನದಲ್ಲಿ ಅನೇಕ ಪೆಟ್ಟುಗಳು ಬಿದ್ದ ನಂತರನೇ ನಮ್ಮ ಜೀವನ ಪರಿಪೂರ್ಣ ಆಗೋದು. ಉಳಿಪೆಟ್ಟು ಬಿದ್ದ ನಂತರನೇ ಶಿಲೆ ಮೂರ್ತಿ ಆಗುತ್ತೆ. ಪೆಟ್ಟು ಬೀಳ್ಬೇಕು, ಅದಕ್ಕೆ ಬಿದ್ದ ನಂತರನೇ ಅದು ಮೂರ್ತಿ ಆಗ್ತದೆ. ಹಂಗೆ ಚುಚ್ಚುವಿಕೆಯಲ್ಲೇ ಕೌದಿ ಪರಿಪೂರ್ಣ ಆಗ್ತದೆ. ಹಂಗೆ ನಮ್ಮ ಜೀವನನೂ ಒಂದು ಸುಂದರವಾದ ಜೀವನ ಆಗ್ಬೇಕಂದ್ರೆ ಎಲ್ಲ ಅನುಭವಗಳು ನಮಗೆ ಬಂದು ಹೋಗ್ಬೇಕು. ಕೌದಿಯಂತೆ ನಮ್ಮ ಜೀವನ ಅವಾಗ ಸುಂದರವಾಗಿತ್ತು. ಧನ್ಯವಾದಗಳು.